ಅಮ್ಮವ್ರೆ, ಅಣ್ಣ, ನನಗೇನಾಯ್ತಣ್ಣ? ನಿನ್ಗೇನು ಆಗಿಲ್ಲಮ್ಮ, ನಿನ್ಗೇನು ಆಗಿಲ್ಲ. ನೋಡ್ತಿದ್ರೆ ದಿವ್ಯಾ ಸತ್ತು ಬದುಕಿರೋ ಹಾಗಿದ್ದಾಳೆ. ಇವಾಗ ಬದುಕಿದ್ರು ಯಾವತ್ತೋ ಒಂದಿನ ಶಾಪದಿಂದ ಸಾಯ್ಬೇಕು. ಸೇವ್ ಮಾಡಿದಕ್ಕೆ ಹಗ್ ಮಾಡಿ ಖುಷಿ ಪಡ್ತಾಳೆ ಅನ್ಕೊಂಡ್ರೆ ಸೀರಿಯಸ್ ಆಗಿ ಬರ್ತಾ ಇದ್ದಾಳಲ್ಲ. ಹಲೋ ಹಲೋ, ಏನು ಕಾಮಿಡಿ ಮಾಡ್ತಿದ್ಯಾ? ಇಲ್ವೇ. ಶಾಪಿಂಗ್ ಮಾಲಲ್ಲಿ ಏನ್ ಮಾಡ್ದೆ? ಶಾಪಿಂಗ್. ನನಗೆ ಏನ್ ಮಾಡ್ದೆ? ಸೇವ್ ಮಾಡ್ದೆ. ಬೇಕು ಅಂತಾನೆ ಮಾಡ್ದೆ ಅಲ್ವಾ? ನಿನ್ ಪ್ರಾಣ ಕಾಪಾಡ್ಬೇಕು ಅಂತ ಮಾಡ್ದೆ. ಉಫು ಉಫು ಅಂತ ಯಾಕೆ ಮಾಡ್ದೆ? ಉಫು ಉಫು ಏನು? ಏನು ಗೊತ್ತಿಲ್ದಿರೋ ಒಂಥರ ನಾಟಕ ಮಾಡ್ಬೇಡ. ನಿಜ ಗೊತ್ತಿಲ್ಲ ನಂಗೆ. ಹಾಗ್ ಮಾಡು ಅಂತ ಯಾರು ಹೇಳಿದ್ರು? ಜೊತೆಗೆ ನನ್ ಬಾಯಾರೆ ಹೇಳಿಸ್ಬೇಕು ಅಂತಿದ್ಯಾ? ನೀನ್ ಹೇಳಿದ್ರೆ ಅಲ್ವಾ ನಂಗೆ ಗೊತ್ತಾಗದು. ನನಗ್ ಕೋಪ ತರಿಸ್ಬೇಡ. ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಕ್ಸಿಜನ್ ಕೊಡಿಸ್ಬೋದಿತ್ತಲ್ವಾ? ಆಗ ಅಷ್ಟು ಟೈಮ್ ಇರ್ಲಿಲ್ಲ. ಟೈಮ್ ಇಲ್ದೆ ಅಲ್ಲ, ಆ ಸಿಚುಯೇಷನ್ ನ ಅಡ್ವಾಂಟೇಜ್ ಆಗಿ ತಗೊಂಡೆ ಅಂತ ಹೇಳು. ನನಗ ಆ ಉದ್ದೇಶ ಇಲ್ಲ. ನಿನಗೆ ಮೊದ್ಲಿಂದಾನು ನನ್ ಮೇಲೆ ಆ ಉದ್ದೇಶ ಇದೆ. ಆ ಪರಿಸ್ಥಿತಿಲಿ ಮನುಷ್ಯಂಗೆ ಆ ಫೀಲಿಂಗ್ ಬರಲ್ಲ. ಬೇರೆ ಮನುಷ್ಯರಿಗಾದ್ರೆ ಬರಲ್ಲ, ನಿನಗ್ ಬರತ್ತೆ ಅಲ್ವಾ? ನಿನಗ್ ಬಂತ? ನನಗವಾಗ ಪ್ರಜ್ಞೆ ಇರ್ಲಿಲ್ಲ. ಒಂದ್ ವೇಳೆ ಇದ್ದಿದ್ರೆ ಹಾಗ್ ನಡೆಯೋದಕ್ಕೆ ಬಿಡ್ತಿರ್ಲಿಲ್ಲ. ನೀನ್ ಹಾಗ್ ಮಾಡಿ ನನಗ್ ಹರ್ಟ್ ಮಾಡ್ದೆ. ಸಾರಿ. ಸೇವ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀಯ ಅನ್ಕೊಂಡಿದ್ದೆ. ಹೀಗ್ ಸಾರಿ ಹೇಳ್ಸ್ಕೊತೀಯ ಅನ್ಕೊಂಡಿರ್ಲಿಲ್ಲ. ಇನ್ ಯಾವತ್ತೂ ಹಾಗ್ ಮಾಡ್ಬೇಡ. ಏನಮ್ಮ ಅವ್ರೆ, ಸರ್ಗೆ ಬೈತಿದ್ದೀರಾ? ಬೈದೇನೆ ಅವ್ನ್ ಮಾಡಿರೋ ಕೆಲ್ಸಕ್ಕೆ ಮೆಚ್ಕೋಬೇಕಾ? ಸರ್ ಮಾಡಿದ ತಪ್ಪೇನು ಅಮ್ಮ ಅವ್ರೆ? ಅವ್ನ್ ಹಾಗ್ ಮಾಡಿದ್ದು ನನಗಿಷ್ಟ ಆಗಿಲ್ಲ ಕೇಶವ. ನೀವು ಅದನ್ನ ಮಾತ್ರನೇ ನೋಡ್ತಾ ಇದ್ದೀರಾ, ಆದ್ರೆ ಆ ಟೈಮಲ್ಲಿ ಅವ್ರು ಅನುಭವಿಸಿರೋ ನೋವು ಸಂಕಟನ ನೀವು ನೋಡ್ಲಿಲ್ಲ. ನಿಮಗೆ ಪ್ರಜ್ಞೆ ಇದ್ದಿದ್ರೆ ಒಬ್ಬ ಹೊಸ ಚಾಣಕ್ಯನ ನೋಡ್ತಿದ್ರಿ. ಹಳೆ ಚಾಣಕ್ಯ ಅವರು ಇವಾಗಿಲ್ಲ ಅಮ್ಮ ಅವ್ರೆ. ಅಡ್ಡ ಬಂದವ್ರನ್ನ ತುಳಿಯೋದು, ಬೇಕು ಅನ್ಕೊಂಡಿದ್ದನ್ನ ಪಡ್ಕೊಳ್ಳೋದು, ಯಾವ ಫೀಲಿಂಗ್ಸು ಇಲ್ದೇನೆ ಮೆಟೀರಿಯಲಿಸ್ಟಿಕ್ ಆಗಿರೋದು, ಇದ್ಯಾವುದೂ ಈ ಚಾಣಕ್ಯ ಅವರಲ್ಲಿ ಇಲ್ಲ. ಪೂರ್ತಿಯಾಗಿ ಬದಲಾಗಿದ್ದಾರೆ ಅಮ್ಮ ಅವ್ರೆ. ಅದೆಲ್ಲ ನಾಟಕ ಕೇಶವ ಅಂತ ನೀವು ಅನ್ಕೊಂಡಿದ್ದೀರಾ. ನಿಜವಾಗ್ಲೂ ಬದಲಾಗಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಇವಾಗ ಅವರು ಅವ್ರ ತಂಗಿನ ಎಷ್ಟು ಪ್ರೀತಿಸ್ತಿದ್ದಾರೋ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತಿದ್ದಾರೆ. ಕೆಲವು ವರ್ಷ ಅವ್ರ ಜೊತೆ ಕೆಲಸ ಮಾಡಿರೋ ಅನುಭವದಿಂದ ಹೇಳ್ತಿದ್ದೀನಿ, ಅವ್ರಿಗೆ ನಾಟಕ ಮಾಡೋದಕ್ಕೆ ಬರಲ್ಲ ಅಮ್ಮ ಅವ್ರೆ. ಮನಸ್ಸಿಂದ ನೋಡಿ, ಇವಾಗ ಅವ್ರು ಮಾಡ್ತಾ ಇರೋದೆಲ್ಲ ನಿಜಾನೇ. ಮೆತ್ತಗಿರೋ ಹಾಸಿಗೆ ಮೇಲೆ ಮಲ್ಕೋಬೇಕಾಗಿರೋನು ಈ ನೆಲದ ಮೇಲೆ ಮಲ್ಕೋತಾ ಇದ್ದೀನಿ. ನಿನಗೆ ಎಂಥ ಟೈಮ್ ಬಂತು ಚಾಣಕ್ಯ? ಹಾ, ಮೇಡಮ್ ಅವ್ರು ನನಗಿಂತ ಮುಂಚೆನೇ ಎದ್ದಂಗಿದೆ. ವಾಶ್ರೂಮಲ್ಲಿದ್ದಾಳ? ಅಣ್ಣ, ಇವಾಗ ಎದ್ದು ಬರ್ತಿದ್ಯಾ? ಕಾಫಿ ತಗೊಂಡ್ ಬರ್ಲಾ? ಬೇಡಮ್ಮ. ನಿಮ್ಮ ಅತ್ತಿಗೆ ಎಲ್ಲಿ? ರೂಮಲ್ಲಿ ಇಲ್ವಾ?
ಇಲ್ಲ, ಕೆಳಗೆ ಬಂದಿದ್ದಾಳೆ ಅನ್ಕೊಂಡೆ. ನಾನು ಇದ್ದಾಗಿಂದ ಕೆಳಗ್ ಬಂದಿಲ್ವೇ? ಅಜ್ಜಿನ ಅಥವಾ ಅಮ್ಮಮ್ಮನ್ನ ಕೇಳು. ಸರಿ ಅಣ್ಣ. ಅಜ್ಜಿ, ಅದ್ಕೆ ಇಲ್ಲಿ? ಗೊತ್ತಿಲ್ಲಮ್ಮ, ಅವಳು ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಅದ್ಕೆ ಮೇಲ್ ಇಲ್ವಂತೆ. ಅವಳು ಕೆಳಗಡೆನೂ ಬಂದಿಲ್ವಲ್ಲ? ಬಂದಿಲ್ವಾ? ಇಲ್ಲ ಅಮ್ಮ, ಏನಾಯ್ತು? ಏನಿಲ್ಲ ಅಜ್ಜಿ, ಸುಮ್ನೆ ಕೇಳ್ದೆ. ಕೇಶವ, ಸರ್, ದಿವ್ಯಾ ಎಲ್ಲಿ? ನಾನು ಈಗಿನೂ ಬರ್ತಾ ಇದ್ದೀನಿ ಸರ್. ಅಮ್ಮವ್ರ ಮನೇಲಿ ಇಲ್ವಾ? ಇದ್ರೆ ನಿನ್ಯಾಕೆ ಕೇಳ್ತೀನಿ, ಆಚೆ ಇದ್ದಾಳಾ? ಇಲ್ಲ ಸರ್. ಅಭಿ ಸರ್ ಇದ್ದಾರಾ ಸರ್? ಶಶಿ, ಬಾವ ಇದ್ದಾರಾ? ಇಲ್ಲ ಅಣ್ಣ. ಅಭಿ ದಿವ್ಯಾ ಎಲ್ಲಾದ್ರೂ ಹೋಗಿದ್ದಾರೇನೋ? ಒಂದ್ಸಲ ಅಭಿಗೆ ಫೋನ್ ಮಾಡು ಕೇಶವ. ಹೇಳು ಕೇಶವ. ಅಭಿ ಸರ್, ಅಮ್ಮವ್ರೇನಾದ್ರೂ ನಿಮ್ ಜೊತೆ ಇದ್ದಾರಾ? ಅವಳು ಮನೇಲಿದ್ದಾಳೆ. ಯಾಕೆ? ಏನಿಲ್ಲ ಸರ್. ಏನು ಅಂತ ಹೇಳು ಕೇಶವ. ಅಮ್ಮವ್ರು ಕಾಣಿಸ್ತಿಲ್ಲ ಅಂದ್ರೆ ಅಭಿ ಸರ್ ಭಯ ಪಡ್ತಾರೆ. ಏನು, ಅಮ್ಮವ್ರು ದೇವಸ್ಥಾನಕ್ಕೆ ಹೋಗಿದ್ದಾರಾ? ಸರ್, ಅಮ್ಮವ್ರು ದೇವಸ್ಥಾನಕ್ಕೆ ಹೋಗಿದ್ದಾರಂತೆ. ನಾನು ಸುಮ್ಮನೆ ಫೋನ್ ಮಾಡಿದೆ. ಇಡ್ತೀನಿ ಸರ್. ಅಮ್ಮವ್ರು ಅಭಿ ಸರ್ ಜೊತೆನೂ ಇಲ್ವಂತೆ ಸರ್. ಒಂದ್ಸಲ ಅದಕ್ಕೆ ಕಾಲ್ ಮಾಡು ಕೇಶವ.